ನಮಸ್ಕಾರ ಎಲ್ಲ ಗೋವಾ ಕನ್ನಡಿಗರಲ್ಲಿ ಕಳಕಳಿ ವಿನಂತಿ ಏನಂದ್ರಪ್ಪ ಅಂದ್ರೆ ನಾಳೆ ಮಹಾಕುಂಭ ಮೇಳ ನಡೆಯುವಂಥ ಪ್ರಯಾಗರಾಜ್ಯದಲ್ಲಿ ಫೆಬ್ರವರಿ 26ನೇ ತಾರೀಕು ವಿಶೇಷ ಪೂಜೆ ಮಹಾಶಿವರಾತ್ರಿ ದಿನದಂದು ಅಂಥ ಕಾರ್ಯಕ್ರಮಕ್ಕೆ ಗೋವಾಲಿಂದ ಭಕ್ತಾದಿಗಳು ಬಹಳ ಸುಮಾರು ಜನಗಳಂದರೆ ಮ್ಯಾಕ್ಸಿಮಮ್ ಒಂದು 70 ಜನ ತಯಾರಾಗ್ಯಾರ. ಈಗ ಇನ್ನೂ ಯಾರು ಬರೋ ಇಚ್ಛೆ ಉಳ್ಳಂಥ ಆಸಕ್ತಿ ಉಳ್ಳಂಥ ಭಕ್ತಾದಿಗಳಿದ್ರೆ ಅವರೂ ಬರ್ಬೋದು. ಯಾಕಂದ್ರೆ ನಾಳೆ ಟಿಕೆಟ್ ಮಾತ್ರ ಬುಕ್ಕಿಂಗ್ ಮಾಡೋದು ನಾಳೆ ಕೊನೆಯ ದಿನಾಂಕ. ಅದಕ್ಕಾಗಿ ನಮ್ಮ ಬಸವರಾಜ್ ಅಬ್ಬಿಗೇರಿ ಸಾಕಿನ್ ಬಿಚ್ಚೋಲಿ ಇವರ ಹತ್ರ ಆಗಲಿ ಅಥವಾ ನಮ್ಮ ಶಿವಾನಂದ ಬಿಂಗಿಯವ್ರ ಕಡೆ ಆಗಲಿ ಅಥವಾ ನಮ್ಮ ಯಮನೂರವ್ರ ಕಡೆ ಆಗಲಿ ಯಾರೇ ಅವ್ರ ನಂಬರ್ ನಾವು ಶೇರ್ ಮಾಡ್ತೀವೋ ಹಾಕೋರೆಲ್ಲರೂ ದುಡ್ಡು ಹಾಕಿ ತಮ್ಮ ಆಧಾರ್ ಕಾರ್ಡ ತಮ್ಮ ವಯಸ್ಸು ಅದು ಕಳಿಸಿರಪ್ಪಾರ. ವಿಶೇಷವಾಗಿ ನಾಳೆ ಸಾಯಂಕಾಲ 11 ಗಂಟೆ ಮಟ್ಟ ಟಿಕೆಟ್ ರೆಡಿ ಮಾಡ್ತೀವಿ. ಅದಕ್ಕಾಗಿ ಗೋವಾದಿಂದ ಬರುವಂಥ ಎಲ್ಲ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂಥ ಭಕ್ತಾದಿಗಳು ಆದಷ್ಟು ಬೇಗನೆ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳ್ಕೊತೀವಿ. ಯಾಕಪ್ಪಾರ ಇಂಥ ಅವಕಾಶ ಪ್ರತಿ 144 ವರ್ಷಗಳ ಬಳಿಕ ಸಿಗುವಂಥ ಒಂದು ಅವಕಾಶ. ಅದಕ್ಕಾಗಿ ಇಂಥ ಅವಕಾಶ ನಮ್ಮ ಜನ್ಮದ ಸಿಕ್ಕೈತೆ ಪರ ನಾವು ಪುಣ್ಯವಂತರು ಭಾಗ್ಯವಂತರು. ಅದಕ್ಕಾಗಿ ನೀವು ಕೂಡ ಅದರಲ್ಲಿ ಭಾಗಿಯಾಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದಿನ ವಿಷಯದ ಬಗ್ಗೆ ನಮ್ಮ ಯಮನೂರು ಕೂಡ ಎರಡು ಮಾತು ಮಾತಾಡೋದು ಕೇಳ್ಕೊತೀವಿ. ನಾಳೆ ಒಂದು ದಿನ ಲಾಸ್ಟ್ ಐತಿ. ನೀವೇನು ಮಾಡಿರಿ ಎಲ್ಲರೂ ಕೂಡಿ ನಿಮ್ಮಿಂದ 6 ಮಂದಿ 10 ಮಂದಿ ನೀವು ಜಮಾ ಆಗಿ ನಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಕಳಿಸ್ರಿ, ನಿಮ್ಮ ನಂಬರ್ ಕಳಿಸ್ರಿ. ಎಲ್ಲರೂ 5,000 ರೂಪಾಯಿ ಮಾತ್ರ ಕಳಿಸ್ಲೇಬೇಕು. ಆ 5,000 ರೂಪಾಯಿದಲ್ಲಿ ಏನಿದೆ ಅಂದರೆ ಟ್ರೈನಲ್ಲಿ ಹೋಗುವಂಥದ್ದು ಊಟ ಆಯಿತು, ಯಾವುದೇ ಆಗಲಿ ಒಂದು ನೀರಿಂದ ಆಯಿತು, ಒಂದು 3 ವರ್ಷ ಮಾತ್ರ ಅದ್ರಾಗೈತಿ. ನಿಮ್ಮ ಪರ್ಸ್ನಲಿ ಏನಾದರೂ ಖರ್ಚು ಮಾಡ್ತೀನಿ ಅಂದ್ರೆ ನಿಮ್ಮ ದುಡ್ಡು, ಆ ಪರ್ಸ್ನಲ್ ಏನಿದೆ ಅದ್ರ ಮೇಲೆ ದುಡ್ಡು ನೀವು ತೊಗೊಂಬರ್ಬೇಕು. 5,000 ರೂಪಾಯಿದಲ್ಲಿ ಟಿಕೆಟ್ ಬಂತು, ಊಟ ಬಂತು, ನೀರು ಬಂತು, ಇಷ್ಟೇ ಇರ್ತೈತೆ ಅದರಲ್ಲಿ. ಹಾಂ, ನಮಸ್ಕಾರ. ಸಂಕ್ರಮಣ ದಿನದಂದು ಈ ಪ್ರಾರಂಭವಾದಂಥ ಈ ಮಹಾಕುಂಭ ಮೇಳ ಏನು ಉತ್ತರ ಪ್ರದೇಶದ ಪ್ರಯಾಗರಾಜ್ಯದಲ್ಲಿರುವಂಥ ಈ ಒಂದು ಮಹಾ ಕಾರ್ಯಕ್ರಮ ಇಡೀ ವಿಶ್ವವನ್ನೇ ತನ್ನ ಎಡೆಗೆ ಸೆಳೆದು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದು ನಾವು ಅಂಥ ಒಂದು ಮಹಾನ್ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ನಮ್ಮ ಕಣ್ಣಾರೆ. ಮತ್ತು ಆ ಒಂದು ಸೌಭಾಗ್ಯ ನಮ್ಮದೈತೆ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸುತ್ತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ರುದ್ರೇಶ್ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಯಮನೂರು ಎರವರು ಇದ್ದಾರೆ, ಬಸವರಾಜ್ ಅಬ್ಬಿಗೇರು ಇದ್ದಾರೆ, ಎಲ್ಲರೂ ಸೇರಿ ಆ ಒಂದು ಯಾತ್ರೆಗೆ ಗೋವಾದಿಂದ ಸುಮಾರು ಭಕ್ತರು ಇಲ್ಲಿಂದ ಅಲ್ಲಿ ಹೋಗ್ಬೇಕಂತೇಳಿ ಆ ಒಂದು ಯಾತ್ರೆಯ ಬಗ್ಗೆ ಒಂದು ಸಣ್ಣದಾದ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಈ ತಿಂಗಳು 18ನೇ ತಾರೀಕು ಫೆಬ್ರವರಿ 18ನೇ ತಾರೀಕಿನಿಂದ ಹಿಡ್ಕೊಂಡು 19 ಆ ಒಂದು ಮಧ್ಯದಲ್ಲಿ ಈ ಒಂದು ಮಹಾಕುಂಭ ಮೇಳದ ಒಂದು ಸಮಾರೋಪ ಕಾರ್ಯಕ್ರಮ ಫೆಬ್ರವರಿ 26ರಂದು ಇರುತ್ತಾ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ನೀವು ಬನ್ನಿ ನಮ್ಮೊಟ್ಟಿಗೆ, ಎಲ್ಲರೂ ಆ ಒಂದು ಮಹಾಕುಂಭ ಮೇಳವನ್ನು ಕಣ್ಣಾರೆ ಕಂಡು ಪುನೀತರಾಗೋಣ ಅಂಥೇಳಿ ಒಂದು ಸಣ್ಣದಾದ ಒಂದು ವಿನಂತಿ ಇದೆ. ಎಲ್ಲರೂ ಯಾರ್ಯಾರು ಬರೋರು ಇದ್ದೀರಿ ಶ್ರೀ ವಿಜಯಮೂರ್ತಿ ರುದ್ರೇಶ್ ಸ್ವಾಮೀಜಿ ಅವರ ಹತ್ರ ತಮ್ಮೆಲ್ಲ ಹೆಸರುಗಳನ್ನು ನೋಂದಾಯಿಸಬೇಕು. ನಾಳೆ ಡೇಟ್ ಹೇಳ್ರಿ. ದಿನಾಂಕ 20 ಕೊನೆಯ ದಿನಾಂಕ ಹೆಸರು ನೋಂದಾಯಿಸಲು. ಅದರ ನಂತರ ಯಾರಾದರೂ ಹೆಸರು ಕೊಟ್ರಪ್ಪ ಅಂತಂದ್ರೆ ಅದೇನಾಗುತ್ತೆ, ನಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅಂಥೇಳಿ ಇವತ್ತಿನ ದಿವಸ ಮತ್ತು ನಾಳೆ ದಿನ ಅಂದರೆ 20ನೇ ತಾರೀಕಿನವರೆಗೂ ಹೆಸರುಗಳನ್ನು ತೆಗೆದುಕೊಂಡು ನಮ್ಮ ರೈಲ್ವೆ ಡಿವಿಷನ್ ಆಫೀಸ್ ಆದಂಥ ಹುಬ್ಬಳ್ಳಿಗೆ ಹೋಗಿ ಆ ಒಂದು ರೈಲ್ವೆ ಬುಕ್ ಮಾಡುವಂಥ ಕೆಲಸ ನಡೀತಾ ಇದೆ. ದಯವಿಟ್ಟು ಯಾರಾದರೂ ಹೆಸರುಗಳು ನೋಂದಾಯಿಸೋರು ಇದ್ರಂದ್ರೆ ಬಿಚೋಲಿಗೆ ಸಂಬಂಧಪಟ್ಟವರು ಬಸವರಾಜ್ ಅಬ್ಬಿಗೇರಿ ಅವರ ಹತ್ರ ಹೆಸರು ನೋಂದಾಯಿಸಿ, ಮತ್ತು ಜವಾಹರ್ನಗರಕ್ಕೆ ಸಂಬಂಧಪಟ್ಟವರು ಯಾರಾದರೂ ಇತ್ತಪ್ಪ ಅಂದ್ರೆ ಶ್ರೀ ರುದ್ರೇಶ್ ಸ್ವಾಮಿಗಳ ಹತ್ರ, ಮತ್ತು ಜರಿ MS ಕಾಲೇಜ್ ಏರಿಯಾದಿತ್ತಪ್ಪ ಅಂತಂದ್ರೆ ಶ್ರೀ ಯಮನೂರಿ ಹೆರೂರಿ ಅವ್ರ ಹತ್ರ ತಮ್ಮ ಹೆಸರು ನೋಂದಾಯಿಸಬೇಕು. ಇದು ಅಂದರೆ ಇವತ್ತು 19 ಮತ್ತು 20 ಜನವರಿ ಈ 2 ದಿನಗಳೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸುವ ಮೂಲಕ ಈ ಒಂದು ಯಾತ್ರೆಗೆ ತಾವು ತಯಾರಿಯನ್ನು ಮಾಡ್ಕೋಬೇಕಂತೇಳಿ ವಿನಂತಿ ಮಾಡ್ಕೋತೀವಿ.